ರೆಸಿಡೆನ್ಸ್ ನಿಜವಾಗ್ಲೂ ಹೇಳ ಸರ್, ನಮ್ಮ ರೆಸಿಡೆನ್ಸಿಗೆ ಬುದ್ಧಿ ಇಲ್ಲ ಸರ್. ಇಲ್ಲಿ ಇಷ್ಟೊಂದು ಈ ಥರ ಮಾಡ್ತಾಯಿದ್ರು ತಿರ್ಗಿ ಅವ್ರವ್ರನ್ನೇ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಏನಂದರೆ ಇನ್ನೊಂದು ಒಳ್ಳೆ ಕ್ಯಾಂಡಿಡೇಟ್ಸ್ ಮೇಯ್ನ್ ಅಲ್ಲಿ ಸರ್. ಜನ ಏನು ನೋಡ್ತಾರೆ, ಕ್ಯಾಂಡಿಡೇಟ್ಸ್ನು ನೋಡ್ತಾರೆ. ಇವ್ರು ಬಂದರೆ ಏನಾದರೂ ಚೇಂಜಸ್ ಆಗುತ್ತಾ ಏನೋ ಅಂತ ನೋಡಿಕೊಂಡು ಸ್ವಲ್ಪ ಅಲ್ಲಿ ನಮ್ಮದು ತಪ್ಪಿದೆ. ಒಳ್ಳೆ ಕ್ಯಾಂಡಿಡೇಟ್ಸ್ಗಳು ಆಪೋಸಿಟ್ ಟೀಮಲ್ಲಿ ಇಲ್ಲ. ಆಮೇಲೆ ಇನ್ನೊಂದೇನಂದರೆ ಜನಕ್ಕೆ ಬೇಸತ್ತು ಹೋಗ್ಬಿಟ್ಟಿದೆ. ಬರೋರೆಲ್ಲ ಜಗಳ ಆಡ್ತಾರೆ. ಇವಾಗ ಜಗಳ ಆಡದೇ ಇರೋರು ಹೆಂಗಾರು ತಿನ್ಕೊಂಡು ಹೋಗ್ಲಿ ಅಂತ ಇದ್ರೆ ಸಾಕು. ಅದಕ್ಕೆ EC7 ಹಂಗೆ ಅಯ್ಯೋ ಸರ್, EC7 ಏನು ಗೊತ್ತಾ ಪ್ಲಸ್ ಪಾಯಿಂಟ್ ರೆಸಿಡೆನ್ಸ್ಗೆ. ಇವರೇನೇ ಮಾಡ್ಕೊಳ್ಳಪ್ಪ, ಕೆಲಸ ನಡೀತಾ ಇದೆ, ಕೆಲಸ ಮಾಡ್ತಾರ, ಎಷ್ಟಾದ್ರು ಕೋಟಿಗಟ್ಟಲೆ ತಿನ್ಕೊಳ್ಳಿ ದುಡ್ಡು, ನಮಗಿಲ್ಲಿ ಕೆಲಸ ನಡೀತಾ ಇದೆ ಆ ಥರ. ಬಟ್ ರೆಸಿಡೆನ್ಸ್ ಯೋಚನೆ ಮಾಡಬೇಕು, ದುಡ್ಡು ಯಾಕೆ ಇಷ್ಟೊಂದು ಪೋಲಾಗ್ತಾ ಇದೆ. ಬಟ್ ಕರಪ್ಷನ್ ಈಸ್ ನಾಟ್ ಓನ್ಲಿ ಅಬೌಟ್ ಮನಿ. ಕರೆಕ್ಟಾ? ಕರಪ್ಷನ್ನು ಬೇರೆ ಬೇರೆ ದಬ್ಬಾಳಿಕೆನೂ ಕರಪ್ಷನ್ನೇ. ಕರಪ್ಷನ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ರೂಲಿಂಗ್ ಪವರ್ ತೋರಿಸ್ಬೇಕು, ನಾನು ಹೇಳಿದ್ದು ನಡಿಬೇಕು, ಮಾಡಬಾರ್ದು ಸರ್. ಅದೆಲ್ಲ ಮಾಡಿಕೊಡ್ದು. ಆಮೇಲೆ ಒಬ್ಬರ ಕಣ್ಣಲ್ಲಿ ಬೆಣ್ಣೆ, ಇನ್ನೊಂದು ಕಣ್ಣಲ್ಲಿ ಇದು ಬಿಸಿನೀರು ಹಾಕೋದು. ಈಗ ನೋಡಿ ಏನೋ ಸರ್, ಎಷ್ಟು ಮನೆ ಖಾಲಿ ಇದೆ ಗೊತ್ತಾ, ರೆಸಿಡೆನ್ಸ್ ಬರ್ತಾ ಇಲ್ಲ, ಸುಮಾರು ಜನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಮಾಡ್ತಾರೆ, ಇವ್ರು ಕೊಡ್ತಾರೆ ಟಾರ್ಚರ್ಗಳು. ಒಂದು ಗೆಸ್ಟ್ ಬರೋಂಗಿಲ್ಲ ಅಂತ ನೋಡಿ. ಪಾಪ ನಿನ್ನೆ 2 days ಬ್ಯಾಕ್ ಯಾರೋ ಒಬ್ರು ರೆಸಿಡೆನ್ಸ್ ಫೋನ್ ಮಾಡಿದ್ರು, ಅವ್ರ ಮನೆಗೆ ಗೆಸ್ಟ್ ಬಂದಿದ್ದಾರಂತೆ. ಅವ್ರನ್ನ ಪಾಪ ಕ್ಲಬ್ ಹೌಸ್ಗೆ ತೋರಿಸಿ. ಆಮೇಲೆ ಇನ್ನೊಂದೇನೆಂದರೆ, ಫಸ್ಟ್ ಆಫ್ ಆಲ್ ನನಗೆ ಒಂದು ಅನಿಸಿಕೆ ಏನು ಅಂದರೆ, ನಾನು EC5 ಹೇಳ್ಕೊಂಡೇ ಬರ್ತಾಯಿದ್ದೀನಿ, ಈ ಅಕೌಂಟ್ ಸ್ಟೇಟ್ಮೆಂಟ್ ಏನು ಸ್ಪ್ಲಿಟ್ಟಾಗಿ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು. ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಕಿದ್ರೆ ಏನು ತಪ್ಪಿದೆ ಸರ್? ಇವರು ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾರಲ್ಲ, ನಾನು 2 ಸತಿ ಮೇಲ್ ಮಾಡಿದ್ದೀನಿ. 2 ವರ್ಷದ್ದು ಅಕೌಂಟ್ ಸ್ಟೇಟ್ಮೆಂಟು ಬ್ಯಾಂಕ್ದು ಕಳಿಸಿ, SBIದು ಮತ್ತು ನೀವು ಹಾಕಿದ್ದೀರಾ, ರೆಸ್ಪಾಂಡ್ ಮಾಡಿಲ್ಲ. ಇವ್ರು ಇಷ್ಟೊಂದು ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾರಲ್ಲ, ರೆಸಿಡೆನ್ಸು ಕೇಳಲೇಬೇಕಾರೆ ಅವರು. ಇವಾಗ HDFC ಬ್ಯಾಂಕ್ದು ಹಾಕಿದಾರಲ್ಲ ಸರ್, HDFC ಬ್ಯಾಂಕ್ ನೋಡಿ ಪೇಂಟಿಂಗ್ದು ಸರ್ 472 ರೆಸಿಡೆನ್ಸ್ ಏನೋ ಅಷ್ಟೇ ಪೇ ಮಾಡೋದು. ನಾನು ಹೋಗಿ ಚೆಕ್ ಮಾಡಿದೆ, 37% ಅಷ್ಟೇ 37% ಅದರಲ್ಲಿ ಕಾಮನ್ ಇರೋ ಮೇಂಟೆನೆನ್ಸ್ ಯಾರು HDFC ಬ್ಯಾಂಕ್ ಹಾಕಿದಾರೋ ಅದನ್ನೆಲ್ಲ ಎತ್ಕೊಂಡು ಏನು ಮಾಡಿದ್ದಾರೆ, ಪೇಂಟಿಂಗ್ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ಇರೋರು ಬರೀ ಕ್ಲೋಸಿಂಗ್ ಪೇಮೆಂಟ್ ಮಾತ್ರ ಆಗ್ತಾರಲ್ಲ, ಫುಲ್ ಹಾಕ್ಲಿ, ಫುಲ್ಲು ಸ್ಟೇಟ್ಮೆಂಟ್ ಫುಲ್ ಹಾಕ್ಲಿ, ಬ್ಯಾಂಕ್ ಸ್ಟೇಟ್ಮೆಂಟು. ಸರ್ ನಮಗೂ ಗೊತ್ತು, ನಿಮಗೂ ಗೊತ್ತು. ಏನಂದರೆ, ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ವಾಪಸ್ ಎತ್ಕೋಬೋದಾ? ಅಲ್ಲ, ಹೇಳ್ತಾ ಇರೋದು ವಾಪಸ್ ಟ್ರಾನ್ಸ್ಫರ್ ಮಾಡ್ಕೋಬೋದಾ? ಈ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಜಾಸ್ತಿ ತೋರ್ಸೋಕ್ಕೆ ಏನು ನಿಮಗೆ? ಹೌದು ಅಲ್ವಾ? ಇದು ಯಾರಾದರೂ ನಂಬಂಥ ವಿಷಯನ ಇಲ್ಲ. ಅದೇ ರೆಸಿಡೆನ್ಸ್ ಯೋಚನೆ ಮಾಡಬೇಕು. ಇಲ್ಲಿ ಎಷ್ಟು ಇವರು ತುಂಬ ಮಿಸ್ಕಮ್ಯುನಿಕೇಷನ್ ಕೊಡ್ತಾ ಇದ್ದಾರೆ ರೆಸಿಡೆನ್ಸ್ಗೆ ಅಂತ. ಯಾಕಂದರೆ ಆಮೇಲೆ ನನಗೆ ಒಂದು ವಿಷಯ ಏನು ಇಷ್ಟ ಆಗಿಲ್ಲ ಅಂದರೆ, ಇವರು ಒಂದು ಟೀಮಾಗಿ ಗೆದ್ದಿದ್ದಾರೆ. ಹೌದು. ಆದರೆ ಇದೇನಾದರೂ ಇದು ಹೆಂಗೆ ಹೋಗ್ತಿದೆ ಅಂದರೆ, ನಾವು ಒಂದು ಟೀಮಾಗಿ ಆಪ್ರೇಟ್ ಮಾಡ್ತಾಯಿದ್ದೀವಿ, ಒಂದು ಟೀಮಾಗಿ ಕರಪ್ಷನ್ ಮಾಡ್ತಿಲ್ಲ ಅಂತ ಹೋಗ್ತಿದ್ದಾರೆ. ಇಲ್ಲ ನೋಡಿ, ನೀವು GBMದು ಪ್ಲಸ್ ಮಿನಿಟ್ಸ್ ಆಫ್ ದಿ ಮೀಟಿಂಗ್ ನೋಡ್ಕೊಂಬನ್ನಿ, ಸಿಗ್ನೇಚರ್ಸ್ ಎಷ್ಟಿರುತ್ತೆ ಅಂತ. ನಾನು ಹೇಳ್ತಾ ಇರೋದು ಏನು ಗೊತ್ತಾ ಸರ್, ನಾನೇನು ಒಬ್ಬ ಪ್ರೆಸಿಡೆಂಟ್ ಅಂದರೆ ಒಬ್ಬ ವೈಸ್ ಪ್ರೆಸಿಡೆಂಟು, ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟರಿ, ಟ್ರೆಷರರು, ಕೋ ಟ್ರೆಷರರು, ಈ 6 ಜನದ್ದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಹೌದು. ಟ್ರೆಷರರ್ ಕೆಲಸ ಏನು? ಈ ಫಂಡ್ಸು ನನಗೇನಾದರೂ ಸೆಟ್ ಆಗ್ತಿಲ್ಲ, ಈ ಎಸ್ಟಿಮೇಟ್ಗೆ ಇಷ್ಟು ಫಂಡ್ಸ್ ಆಗ್ತಿಲ್ಲ ಅಂತ ಗೊತ್ತಾಯಿತು ಅಂದರೆ ಫಂಡ್ಸ್ ರಿಲೀಸ್ ಮಾಡಬಾರ್ದು ಒಂದು ಕೆಲಸ. ಹೌದು, 100%. ಫಂಡ್ಸ್ ರಿಲೀಸ್ ಮಾಡಿದ್ದೀವಿ, ಎಲ್ಲ ಕರೆಕ್ಟಾಗಿ ಬರ್ತಿದೆ, ಫಂಡ್ಸ್ ಹಾಕಿ ಅನ್ನೋ ಕೆಲಸ ಟ್ರೆಷರರ್ದ. ನೋಡಿ, ಈ ಟ್ರೆಜರರ್ ವರ್ಕ್ ಬಂದಾಗ ನಾನು ಸೆಕ್ರೆಟ್ರಿ ಕೆಲಸ ಏನು? ಸೆಕ್ರೆಟ್ರಿ ಬಂದು ಕಮ್ಯುನಿಕೇಷನ್ ಹೆಡ್. ಕರೆಕ್ಟ್. ಆಮೇಲೆ ಕಸ್ಟೋಡಿಯನ್ ಆಫ್ ಆಲ್ ದ ಇದು ಲೀಗಲ್ಲು, ಆಮೇಲೆ ಕಮ್ಯುನಿಕೇಷನ್ನು, ಬುಕ್ಸು, ಎಲ್ಲ ರೆಕಾರ್ಡ್ಸು. ಸೆಕ್ರೆಟ್ರಿ ಕಮ್ಯುನಿಕೇಷನ್ನೇ ಗೊತ್ತಿಲ್ಲ. ಇಲ್ಲಿ ನೋಡಿ, ಟ್ರೆಜರರ್ದು ಅಂತ ಬಂದಾಗ ನಾನು ಪಂಕಜ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದೊಂದು ಪೇಮೆಂಟ್ನವನು ಏನಾದರೂ ಬಿಲ್ ಜಾಸ್ತಿ ಇದೆ ಅಂದರೂ ನಾನು ಕೇಳ್ಪಟ್ಟಿದ್ದೀನಿ, ನಾನು ನೋಡಿದ್ದೀನಿ ಕಣ್ಣಲ್ಲಿ, ಅದನ್ನು ಕಮ್ಮಿ ಮಾಡಿಸಿ ಕರೆಕ್ಟಾಗಿ ಪ್ರಾಂಪ್ಟಾಗಿ ಚೆಕ್ ಮಾಡಿ ಅವನ್ನೆಲ್ಲ ಇದು ಮಾಡ್ತಾಯಿದ್ದೆ. ಅದ್ರಲ್ಲಿ ಮಾತ್ರ ನಿಜವಾಗ್ಲೂ ಟ್ರೆಜರರಲ್ಲಿ ಪಂಕಜು ನಿಜವಾಗ್ಲೂ ಇಷ್ಟು ಜನ ಬಂದಿರೋ ಈಸಿಲಿ ಪಂಕಜು ನಿಜವಾಗ್ಲೂ ಹಾರ್ಡ್ ವರ್ಕರ್ ನಾನು ಕಂಡಿರೋಂಗೆ. ಯಾಕಂದರೆ ಒಂದು ಟೈಮಲ್ಲಿ ಹೇಳ್ತೀನಿ ನೋಡಿ, 2000 EC3 ಬ್ಯಾಚುಲರ್ಗಳ್ದು ಸಿಕ್ಕಾಪಟ್ಟೆ ಗಲಾಟೆ. 2 ಗಂಟೆ ರಾತ್ರಿ ಒಬ್ಬರು ಬಂದಿಲ್ಲ, ಯಾರು ಬಂದಿಲ್ಲ. ನಾನು ಪಂಕಜ್ ಇಬ್ಬರೇ ನಿಂತ್ಕೊಂಡು ಅವ್ರನ್ನ ಬೆಳಗ್ಗೆ 6 ಗಂಟೆ ಕಂಟ್ರೋಲ್ ಮಾಡಿದ್ದೀನಿ. ಆ ಲೇಡೀಸು ಇದ್ರು ಪಾಪ, ಗರ್ಲ್ಸು ಎಲ್ಲ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದಾರೆ. ನಾವು ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದೋ, ಬಿಟ್ಟೇ ಇಲ್ಲ. 6 ಗಂಟೆ ಕಂಟ್ರೋಲ್ ಮಾಡಿದ್ದೀವಿ. ಹಾರ್ಡ್ ವರ್ಕರ್ ನಿಜ ಪಂಕಜ್, ನಿಜವಲ್ಲ ಹಾರ್ಡ್ ವರ್ಕರ್ ನಾನು ನೋಡ್ದಂಗೆ ನಿಜವಲ್ಲ. ಫಸ್ಟ್ ಆಫ್ ಆಲ್ ಇವಾಗ ನಾವು 2 ರೂಪಾಯಿ 3 ರೂಪಾಯಿನಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಸ್ಪೆಂಡಿಂಗ್ಸು ಆಮೇಲೆ ಸೇವಿಂಗ್ಸ್ ಎಲ್ಲ ಅಷ್ಟರಲ್ಲಿ ಆಗಬೇಕು. ಹೌದು, ಕರೆಕ್ಟಾ? ಅದು ಕೆಲಸ ಯಾರ್ದು? ಟ್ರೆಜರರ್ ಇಲ್ಲ ಅಂದರೆ ಕೋ ಟ್ರೆಜರರು. ಇಬ್ಬರೂ ಸರಿಗೆ ಮಾಡ್ತಿಲ್ಲ ಅವ್ರ ಕೆಲಸಗಳನ್ನ. ಮತ್ತು ಏನಕ್ಕೆ ಬರ್ತಾರೆ ಕೆಲಸಕ್ಕೆ ಸರ್? ಇಲ್ಲಿ ನಿಜವಲ್ಲೂ ತುಂಬ ಏನು ಗೊತ್ತಾ, ತುಂಬ ಅವ್ಯವಹಾರ ನಡೀತಿದೆ ಸರ್. ಜನಕ್ಕೆ ಏನಂದರೆ ಅವ್ರು ಏನೋ ಅವ್ಯವಹಾರ ಮಾಡ್ಕೊಂಡೋಗ್ಲಿ,
ಪೀಸ್ಫುಲ್ಲಾಗೆಲ್ಲ ನಾವಿದ್ದೀವಲ್ಲ ಅಂತ ಅದೊಂದು ಇದು. ಅದ ನಾನೇನು ಹೇಳೋದು ಅಂದರೆ ಇವಾಗ ಬ್ರಿಗೇಡ್ದು ಆರ್ಚ್ ಕನ್ಸ್ಟ್ರಕ್ಷನ್ ಮಾಡಿದ್ರಾ? ಹೆಂಗೆ ಮಾಡಿದಾರೆ ಸರ್? ಅದಕ್ಕೆ ಸ್ಕೆಫೋಲ್ಡಿಂಗ್ ಅಲ್ಲ, ನಾನು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ, ಸ್ಕೆಫೋಲ್ಡಿಂಗ್ ಬಗ್ಗೆ ಕೆಲವ್ರು ಮಾತಾಡ್ತಾರೆ. ಸ್ಕೆಫೋಲ್ಡಿಂಗ್ ಅಂದ್ರೆ ಕಾಮಿಡಿ ಏನಾದರೂ ಗೊತ್ತಿದೆಯಾ ಅವ್ರಿಗೆ ಅಂತ? ಗೊತ್ತಿಲ್ಲ. ಇದು ಇದೆಲ್ಲ ಓಲ್ಡ್ ಜನರೇಷನ್ ಸರ್. ಇದು ಓಲ್ಡ್ ಜನರೇಷನ್ ಅಲ್ಲ, ಇದನ್ನ ಸ್ಕೆಫೋಲ್ಡಿಂಗ್ ಅಂತ ಕರೆಯಲ್ಲ, 100% ಸರ್ವೆ ಮರ ಹಾಕೋದು ಅಂತ ಹೇಳ್ತಾರೆ. ಸಾರ್ವೆ ಹಾಕೋದು ಅಂತಾರೆ. ಇದು ಎಲ್ಲ ಆಗ್ತಾ ಇದ್ರು ಅಂದ್ರೆ ಒಂದು 30-40 ವರ್ಷದಿಂದ ಹೌದು ಈ ರಾಡ್ಗಳೆಲ್ಲ ಕಂಡಿಡ್ದು ಒಂದ್ಸತಿ ಒಂದು ಬಿಲ್ಡಿಂಗು ಅಂಟ್ಕೊಂಡ್ಬಿಟ್ಟು ಸುಟ್ಟೋಗ್ಬಿಡುತ್ತೆ. ಹೌದು, ಈ ಮರ ಒಣಗಿ ಸೊ ಅವಾಗಿಂದ ಡೇಂಜರ್. ಆಮೇಲೆ ಬಿಸಿಲಿದೆ. ಆಮೇಲೆ ಈ ಹಗ್ಗಕ್ಕೆ ಯಾವಾಗಲೂ ನೀರು ಹಾಕ್ಬೇಕು. ಹೌದು, ನೀರಿಂದನೇ ಕಟ್ಟೋದು. ಒಣಗಿದ್ರೆ ಡ್ರೈ ಆಗುತ್ತೆ. ಡ್ರೈ ಸರ್ ಇದು ಹೇಳಿದ್ರೆ ನಾನು ಎಲ್ಲ ಹೋಗಿ ಚೆಕ್ ಮಾಡಿದ್ದೀನಿ, ಒಂದು ಹಗ್ಗನೂ ನೆನೆಸ್ಲಿಲ್ಲ, ಹಾಗಾಗಿ ಕಟ್ಟಿದ್ದಾರೆ. ಅಲ್ಲೇ ನನಗೆ ಗೊತ್ತಾಗೋಯ್ತು ಇವರು ಏಂತಕ್ಕಂದ್ರೆ ಎಲೆಕ್ಷನ್ ಹತ್ರ ಬರ್ತಾಯಿಲ್ಲ, ಬೇಗ ಈಗ ರೆಸಿಡೆನ್ಸ್ಗೆ ಇವಾಗ ಗೊತ್ತಾಗೋದಿಲ್ಲ. ಇದು ಸ್ಕೆಫೋಲ್ಡಿಂಗ್ ಇದು ಆಕ್ಚುಲಿ 100% ನಾವು ನೋಡಿದ್ವಲ್ಲ ಈ ಗೇಟ್ ಹತ್ರ ಹಾಕಿದ, ಅದು ಸ್ಕೆಫೋಲ್ಡಿಂಗ್. ಏನು ಸೂಪರ್ ಆಗಿ ಮಾಡಿದ್ರು ಸರ್. ಬ್ರಿಗೇಡ್ ನೋಡಿ, ಬ್ರ್ಯಾಂಡೆಡ್ ಯಾವತ್ತಿದ್ರು ಬ್ರ್ಯಾಂಡೆಡ್ ಸರ್. ನಮ್ಮ ಬ್ರ್ಯಾಂಡೆಡ್ನ ಹಾಳು ಮಾಡ್ತಾ ಇರೋದು EC7. ಸೊ ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ತಗೊಂಡಿರೋದೇ ಬ್ರ್ಯಾಂಡ್ ಅಂತ. ಹೌದು, ಇವ್ರು ಎಲ್ಲಿದ್ದಾರೆ ಬ್ರ್ಯಾಂಡ್? ಸ್ಲಮ್ ಮಾಡ್ತಾವ್ರೆ ಇದನ್ನ 100% EC7 ಸ್ಲಮ್ಮೇ ಮಾಡ್ತಾ ಇರೋದು. ಸ್ಲಮ್ ಬೋರ್ಡ್ ನಲ್ಲೂ ಸ್ಕೆಫೋಲ್ಡಿಂಗ್ ಯೂಸ್ ಮಾಡ್ತಾವ್ರೆ. ಸ್ಲಮ್ ಬೋರ್ಡ್ ಬಿಲ್ಡಿಂಗ್ ಕಟ್ಸ್ತಾವ್ರಲ್ಲ ನೆಲಗುಳಿನಲ್ಲಿ, ಹೌದು, ಅಲ್ಲೂ ಸ್ಕೆಫೋಲ್ಡಿಂಗ್ ಹಾಕಿರೋದು. ಇದೇನಾದ್ರು ಹಾಕೋರ? ಇದು ನಮ್ಮ ಸ್ಲಮ್ 4 ಕೋಟಿ ಪ್ರಾಜೆಕ್ಟ್ ಅಂದ್ರೆ ಮಿನಿಮಮ್ 20-25 ಜನ ವರ್ಕರ್ಸ್ ಇರಬೇಕು. ಆಮೇಲೆ ಇದೆಲ್ಲ ಸರ್ವೆ ಮರ ತಗೊಂಡ್ ಬಂದಿದಾರಲ್ಲ, ಇದೆಲ್ಲ ಚೀಪ್ ಕ್ವಾಲಿಟಿ. ಹೌದು. ಆಮೇಲೆ ಇನ್ನೊಂದು ಏನಂದ್ರೆ ಹೊಸಾದು ಅಂದ್ರೆ ಏನಂದ್ರೆ ಮುಂಚೆ ಎಲ್ಲೂ ಕೆಲಸ ಮಾಡಿಸಿಲ್ಲ ಅಂತ ಸರ್. ಎಲ್ಲ ಫ್ರೆಶ್ ತಗೊಂಡ್ಬಂದಿರೋದು, ಬಾಡಿಗೆಗೆ ತಂದಿರೋದಂತ ನಾನು ವಿಚಾರಿಸಿದೆ. ಎಲ್ಲ ರೆಂಟಿಗೆ ತಗೊಂಡ್ಬಂದಿರೋದು ಅವರು. ಅಲ್ಲ ಇಲ್ಲಿ ರೆಂಟಿಗೆ ಏನಾದ್ರು ತಗೊಂಬರ್ಲಿ, ಹೊಸಾದ್ ತಗೊಂಬಂದು ಹಾಕಿದ್ದಾರೆ ಅಂದ್ರೆ ಇದು ಫಸ್ಟ್ ಆರ್ಡರ್ ಅಂತ. ರೆಂಟಿಗೆ ಇಸ್ಕೊಂಡ್ಬಂದಿರೋದು. ನಾನು ಕೇಳಿದೆ ಅದನ್ನ. ಹಂಗಾದ್ರೆ ಅದು ಅವ್ರದ್ದಲ್ಲ, ನಮ್ಗೆ ಗೊತ್ತಿರೋರ ಹತ್ರ ರೆಂಟಿಗೆ ತಗೊಂಡ್ಬಂದಿರೋದು ಆನೆಕಲ್ಲಿಂದ. ಹೌದಾ? ಇದು ಏನಂದ್ರೆ ಇವ್ರಿಗೆ ಜನಗಳಿಗೆ ಗೊತ್ತಾ ನೋಡಿ. ಇವಾಗ ಸರ್ ಸ್ಟಚ್ ಪೇಂಟಿಂಗ್ ನೋಡಿದ್ರಲ್ಲ, ಈಗ ಯೂನಿಫಾರ್ಮ್ ಅಂದ್ರು ಈಗ. ಬಟ್ ಚೆನ್ನಾಗಿ ಕಾಣ್ತಾ ಇದೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನನಗೆ ಎ ಬ್ಲಾಕ್ ಇವಾಗ ಸೂಪರ್ ಆಗಿ ಕಾಣಿಸ್ತಾ ಐತೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ತುಂಬಾ ಇಷ್ಟ ಆಯ್ತು. ಆದ್ರೆ ನನಗೆ ಇನ್ನೊಂದೇನು ಅಂದ್ರೆ ಬರ್ಡಿಂಗ್ ಯಾರ ಮೇಲೆ ಫಸ್ಟು ಪ್ರೈಮರ್ ಹೊಡಿಯೋದಂತೆ. ಅಲ್ಲ, ನಾನು ಹೇಳೋದೇನು ಅಂದರೆ ಫಸ್ಟ್ ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಆದರೆ ಸಿವಿಲ್ ವರ್ಕಲ್ಲಿ ಫಸ್ಟ್ ಸಿವಿಲ್ ವರ್ಕ್ ಪ್ಲಾಸ್ಟಿಂಗ್ ಮಾಡ್ತಾರೆ. ಹೌದು, ಎಲ್ಲ ಫುಲ್ ಪ್ಲಾಸ್ಟಿಂಗ್ ಮಾಡಾದ್ಮೇಲೆ ಪ್ರೈಮರ್ ಹೊಡಿಯೋದು, ಅದ್ರ ಮೇಲೆ ಟೆಕ್ಸ್ಚರ್ ಹೊಡಿಯೋದು. ಇದೇನಂದರೆ ಫಸ್ಟು ಪ್ರೈಮರ್ ಹೊಡೆದ್ಬಿಟ್ರು, ನೆಕ್ಸ್ಟ್ ಸಿವಿಲ್ ವರ್ಕು, ಇದು ಪ್ಯಾಚಿಂಗ್ ಕೆಲಸ, ಅದಕ್ಕೆ ಅದಾಗೋದು ಅದನ್ನು ಸರಿಯಾಗಿ ಮಾಡಿಲ್ಲ. ಇವಾಗ ನೋಡಿ ಅಲ್ಲಿ ಪಕ್ಕದಲ್ಲಿ ಸ್ಟ್ರೆಚರ್ ಪೇಂಟ್ ನಡೀತಿತ್ತು, ತಿರ್ಗಿ ಆಮೇಲೆ ಸಿವಿಲ್ ವರ್ಕು ಫುಲ್ಲು. ಈಗ ಸರ್ ಏನು ಗೊತ್ತಾ, ಇದು ಅರ್ಜೆಂಟಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಯಾರೋ. ಬಟ್ ತುಂಬ ತಪ್ಪು ಮಾಡಲ್ಲ. ನಾನು ಒಂದೇನು ಹೇಳೋದು ಅಂದರೆ ಅರ್ಜೆಂಟಾಗಿ ಮಾಡಲಿ. ಇವರು ನಮ್ಮ ಜನನ ಏನು ಅನ್ಕೊಬಿಟ್ಟಾರೆ, ಇದು ಪಂಚಾಯತಿ ಎಲೆಕ್ಷನ್ ನಿಂತ್ಕೋತಾರಲ್ಲ, ಆ ಥರ ದಡ್ರ ಅನ್ಕೊಬಿಟ್ಟಾರ ನಮ್ಮನ್ನ. ಎಲೆಕ್ಷನ್ ಮುಂದೆ ಇಂಪ್ರೆಸ್ ಮಾಡಿಬಿಟ್ಟು, ಅಲ್ಲ ಇವಾಗ MLA ಕ್ಯಾಂಡಿಡೇಟ್ಗಳು ರೋಡ್ ಹಾಕ್ತಾರಲ್ಲ, ನಿಮ್ಗೆ ಇನ್ನೂ ಅರ್ಥ ಆಗಿಲ್ವಾ? ಎಲೆಕ್ಷನ್ ಹತ್ರ ಬರ್ತಿದೆ, ಅದಕ್ಕೋಸ್ಕರ ಇವಾಗ ಕೆಲಸ ಕೈ ಹಿಡಿದಿದ್ದು ಇವರು. ಇಲ್ಲಾಂದ್ರೆ 1 ವರ್ಷ ಬೇಕಾಗಿತ್ತ ಇವ್ರಿಗೆ? ಯಾಕೆ 2025 ಇದಾಯ್ತಲ್ಲ, ಸ್ಯಾಂಕ್ಷನ್ ಆಯ್ತಲ್ಲ, ಎಷ್ಟು ವರ್ಷ ಯಾಕೆ ಇಟ್ಕೊಂಡಿದ್ರು ಸುಮ್ಮನೆ? ಸರ್ ನಾನು ಏನು ನೋಡಿದ್ದೀನಿ ಅಂದರೆ ನೋಡಿ, EC4 ಫೌಂಟೇನ್ ಮಾಡಿದ್ರು, ವಾಟರ್ ಫಾಲ್ಸ್ ಮಾಡಿದ್ರು. ಹೌದು ಆಯ್ತಾ. ಯಾವಾಗ ಎಲೆಕ್ಷನ್ ಮುಂಚೆ ಸೋತ್ರು ಇವರು. ಇದೇನೋ ಎಲೆಕ್ಷನ್ ಮುಂಚೆ ಏನೋ ತ್ಯಾಪೆ ಕೆಲಸ ಮಾಡ್ತಾವ್ರೆ, ಇವರು ಸೋಲ್ತಾರೆ. ಗೊತ್ತಿಲ್ಲ ಸೋಲ್ತಾರೆ. ಒಟ್ನಲ್ಲಿ ಇಂಪ್ರೆಸ್ ಮಾಡಕ್ ಹೋದ್ರೆ ಜನನ್ಗೆ ಅದು ಆಬ್ವಿಯಸ್ಲಿ ಅರ್ಥ ಆಗುತ್ತಲ್ಲ ಸರ್. ಬಟ್ ನಾವು ಹೇಳ್ತೀವಿ, ಬಟ್ ಇಲ್ಲಿ ಬ್ಲೈಂಡ್ ಸಪೋರ್ಟರ್ಸ್ ಇದ್ದಾರೆ ಸ್ವಲ್ಪ ಜನ. EC7 ಬೆಟರ್ಮೆಂಟ್ಗೆ ಇದೆಯಲ್ಲ, ಬೆಟರ್ಮೆಂಟ್ಗಂತಾನೆ ವೋಟರ್ಸ್ನ ಅವರು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವ್ರು ಏನಂದ್ರೆ ಒಂದು ಸ್ವಲ್ಪ EC4ಗಿಂತ ಒಂದು ಸ್ವಲ್ಪ ಇಂಟೆಲಿಜೆಂಟ್ ಆಪರೇಟ್ ಮಾಡ್ತಾವ್ರೆ ಅಷ್ಟೇ. ಸ್ಮಾರ್ಟ್ ಸರ್. ನೋಡಿ EC2 ಏನಾಗಾಯ್ತು ಅಂದರೆ, ಪಾಪ ಪ್ರೀತಿಕಂತಲೇ ಅವ್ರು ರಾಜೀನಾಮೆ ಬರೆದಿಕ್ಕಿದ್ಲು ಅಷ್ಟೇ, ಅದನ್ನು ಅನೌನ್ಸ್ ಮಾಡಿರಲಿಲ್ಲ. ಇವರು ಎಸ್ಟೇಟ್ ಮ್ಯಾನೇಜರ್ ಏನು ಮಾಡ್ದ, ಅದನ್ನು ಕದ್ಬಿಟ್ಟು ಅಕೌಂಟೆಂಟ್ ಕದ್ಬಿಟ್ಟು ಏನು ಮಾಡ್ದ, ಯಾರಿಗೋ ಕೊಟ್ಟ. ಅವ್ರು ಬಂದು ರಾತ್ರಿ ಪ್ರೆಸಿಡೆಂಟ್ ಆಗ್ಬಿಟ್ರು. ರಾತ್ರಿ ಪ್ರೆಸಿಡೆಂಟು, ರಾತ್ರಿ ಎಲ್ಲ ಪ್ರೆಸಿಡೆಂಟ್ ಆಗ್ಬಿಟ್ಟು 6 ತಿಂಗಳಾದ್ರೂ ಇಳಿಲಿಲ್ಲ. ಆ ಟೀಮಲ್ಲಿ ಯಾರು ಇದ್ರು ಸರ್? ಇದೇ ಸುರೇಶ್ ಶರ್ಮಾ ಇದ್ರಲ್ಲ, ಸುರೇಶ್ ಶರ್ಮಾ. ಅವಾಗ ಎಲೆಕ್ಷನ್ ಆಗ್ಬಾರ್ದು ಅಂತ ಸ್ಟ್ರೈಕ್ ಮಾಡಿದ್ರು. ಇವಾಗ ಎಲೆಕ್ಷನ್ ಆನ್ ಟೈಮ್ ಮಾಡ್ತಾ ಇದಾರೆ. 2 ಕಡೆ ಇರ್ತಾರೆ ಒಟ್ಟಿನಲ್ಲಿ. ಸರ್ ನೋಡಿ, ಬ್ರಿಗೇಡ್ ಇಂದ ಹ್ಯಾಂಡ್ ಓವರ್ ತಗೊಳ್ಳೋ ಕಮಿಟಿಲೂ ಅವ್ರು ಇದ್ದಾರೆ, ಸ್ಟಿಲ್ ಇವ್ರಿಗೂ ಇದ್ದಾರೆ. ಕಾಮನ್ ಏರಿಯಾ ಯಾವುದು ಇವಾಗವರೆಗೂ ಬ್ರಿಗೇಡಿಂದ ಹ್ಯಾಂಡ್ ಓವರ್ ಆಗಿಲ್ಲ. ಯಾಕಪ್ಪ ಇದ್ರ ಬಗ್ಗೆ ಎಲ್ಲ ಫೈಟ್ ಮಾಡ್ತಾಯಿಲ್ಲ? DOD ಮಾಡಿ ಯಾಕಪ್ಪ ಮಾಡ್ತಾಯಿಲ್ಲ ಇವತ್ತರೆಗೂ? ಇವರು ನೋಡಿ ಎಲೆಕ್ಷನ್ ಬರೋ ಟೈಮಲ್ಲಿ. ಅಲ್ಲ, ನಾನು ಒಂದು ಕ್ವೆಶನ್ ಕೇಳೋದು DOD ಓಕೆ, DOD ಬಗ್ಗೆ EC2 ಇಂದನೂ ಗೊತ್ತಿದೆ DOD ಬಗ್ಗೆ, ಕರೆಕ್ಟಾ? EC2ನಲ್ಲಿ ಪ್ರೆಸಿಡೆಂಟ್ ಯಾರು C38, 39, 40 ಯಾರು ಆಗಿರಲಿಲ್ಲ. ಸೊ DOD ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. EC3ನಲ್ಲಿ ಇವರು ಮಾಡಬೇಕಾಯಿತು ಸ್ವಲ್ಪ. ಯಾಕೆ ಮಾಡಿಲ್ಲ? EC3 EC4 ತೊಗೋಬೇಕಾಯಿತು
ಸರ್ ಹೇಳ್ತಿಲ್ವಾ ಎಲ್ಲ ಎಲೆಕ್ಷನ್ ಅಲ್ಲ ನನಗೆ ಗೊತ್ತಿರಂಗೆ ಸಾಗರ್ ಎಲ್ಲ ನನಗೆ EC ಫೈನಲ್ ಇರ್ಬೇಕಂತ ಸಾಗರ್ ಬಂದು ನಂಗೆ ತಿಳಿಸಿದ್ರು ಈ ಥರ ಇದು ಅಮೆಂಡ್ಮೆಂಟ್ ಆಫ್ DOD ಮಾಡಬೇಕು ಅಂತ. ಸೊ ಅದೇ ಆದರೂ ಅವ್ರ ಪೊಸಿಷನಲ್ಲಿ ಇರ್ಬೇಕಾದ್ರೆ ಯಾಕೆ ಮಾಡಲಿಲ್ಲ? ಆದರೆ ಏನಾಯಿತು ಅಂದರೆ ಪವನ್ ಅಷ್ಟರಲ್ಲಿ ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಆಮೇಲೆ ಇನ್ನೊಂದೇನಾಯಿತು ಅಂದರೆ ಸೊ ನಾನು ಪುಷ್ ಮಾಡಿದೆ, ಅದು ಏನೂ ಆಗಲಿಲ್ಲ. ಆಮೇಲೆ ಡಿಸೆಂಬರ್ ನಾನು ಬಂದ್ಬಿಟ್ಟೆ ಆಫೀಸಿಂದ. ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಯಾಕಂದರೆ ನಂಗೆ ಗೊತ್ತಾಯಿತು ಇದು ಎಕ್ಸ್ಟೆನ್ಷನ್ ಆಗುತ್ತೆ 6 ತಿಂಗಳಿಗೆ. ಆಲ್ರೆಡಿ ಹೇಳಿದ್ದೆ ಎಲ್ಲರಿಗೂ, ಯಾರೂ ಸೀರಿಯಸ್ಸಾಗಿ ತಗೊಳ್ಳಿಲ್ಲ. ಬಟ್ ಮಾಡಿದ್ರೆ ಸೊ ಆವಾಗ ಒಂದಾಗ ಟೈಮಲ್ಲಿ ಎಲ್ಲ ಓನರ್ಸು ಎಲ್ಲ ಅವರವರೇ ಇದು ಇಂಟರ್ನಲ್ ಈಗೋಸಿಂದ ಸಪ್ರೇಟ್ ಆದರು. ಹಿಂಗೆ ಯಾರ್ಯಾರು ಎಕ್ಸ್ಟೆಂಡ್ ಮಾಡಿದಾರೋ ಅವರೆಲ್ಲ ಜಾಸ್ತಿ ದಿನ ಉಳಿಯೋಕ್ಕಾಗಲಿಲ್ಲ.